ನೋಡು ಭಾಗ್ಯ, ಅವ್ರವ್ರು ತೋಡ್ಕೊಂಡಿರೋ ಗುಂಡಿಲಿ ಅವರೇ ಬೀಳ್ತಾರೆ ಅಂತಾರೆ. ಇವತ್ತು ನೀನ್ ಮಾಡಿರೋ ಕೆಲ್ಸಕ್ಕೆ ನೀನೇ ಶಿಕ್ಷೆ ಅನುಭವಿಸ್ತಾ ಇದ್ಯಾ. ಈ ಶಿಕ್ಷೆಯಿಂದ ನೀನ್ ತಪ್ಪಿಸ್ಕೊಳ್ಬೇಕು ಅಂತ ನೋಡಿದ್ರು, ಈ ನಿಶ್ಚಿತಾರ್ಥನ ನೀನ್ ನಿಲ್ಲಿಸ್ಬೇಕು ಅನ್ಕೊಂಡ್ರು, ನಾನ್ ಖಂಡಿತ ಸುಮ್ಮನೆ ಇರಲ್ಲ. ಈ ನಿಶ್ಚಿತಾರ್ಥ ಒಂದ್ ವೇಳೆ ನಿಂತೋಯ್ತು ಅಂದ್ರೆ ನಾನು ಮನುಷ್ಯಂಗೂ ಅನಂತಂಗೂ ಕೊಟ್ಟಿರೋ ಮಾತು ತಪ್ಪದ ಹಾಗೆ. ಮಾತು ತಪ್ಪಿದ ಕ್ಷಣನೇ ನನ್ನ ವ್ಯಕ್ತಿತ್ವನ ನಾನು ಕಳ್ಕೊಂಡ ಹಾಗೆ. ನನ್ನ ವ್ಯಕ್ತಿತ್ವನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ರೆ ಆ ಪರಿಸ್ಥಿತಿನ ಸೃಷ್ಟಿ ಮಾಡಿದಂತ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ಅಂತ ಪರಿಸ್ಥಿತಿನ ಸೃಷ್ಟಿ ಮಾಡಿರೋ ಮನುಷ್ಯರ ಮಧ್ಯ ನಾನು ತಲೆ ಎತ್ಕೊಂಡು ಬದುಕೋದಕ್ಕೆ ಇಷ್ಟಪಡಲ್ಲ. ನೀನ್ ನಿಜವಾಗ್ಲೂ ಈ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು ಅಂತಿದ್ರೆ ಆ ಕ್ಷಣನೇ ನಾನು ಈ ಮನೆಯಿಂದ ಹೊರಟೋಗ್ತೀನಿ ಅನ್ನೋದು ನೆನ್ಪಿಟ್ಕೋ. ಆಮೇಲೆ ಈ ಮನೆಗೂ ನನ್ಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ಅಂತ ಕೂಡ ಚೆನ್ನಾಗಿ ನೆನ್ಪಿಟ್ಕೋ. ಮಾಮ್, ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಂಥ ನಿರ್ಣಯಗಳನ್ನ ಯಾಕೆ ತಗೋತಾ ಇದ್ದೀರಾ? ನಿಮ್ ಮಾತನ್ನ ನಾನು ಗೌರವಿಸ್ತೀನಿ. ನೀನ್ ಕೊಟ್ಟಿರೋ ಮಾತನ್ನ ನಾನು ಪಾಲಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನಾನು ಆಗಲ್ಲ ಅಂದಾಗ ನೀವು ಈ ತರ ನಿರ್ಧಾರ ತಗೋಬೇಕು. ಮಾಡ್ತೀನಿ ಅಂತ ಹೇಳಿದಾಗ ನೀವು ಈ ತರ ಮಾತುಗಳನ್ನ ಆಡಬಾರ್ದು ಮಾವ. ದಯವಿಟ್ಟು ಈ ತರ ಅರ್ಥ ಇಲ್ದಿರೋ ನಿರ್ಧಾರಗಳನ್ನ ತಗೋಬೇಡಿ ಮಾಮ್. ನೋಡಿದ್ಯಾ ಭಾಗ್ಯ, ಮಿತ್ರ ನಾನು ಆಡಿದ ಮಾತನ್ನ ಇಲ್ಲ ಅನ್ನೋದಾಗ್ಲಿ, ನಾನು ಹಾಕಿದ ಗೆರೆನ ದಾಟಿ ಹೋಗೋದಕ್ಕಾಗ್ಲಿ ಸಿದ್ಧವಾಗಿಲ್ಲ. ನೀನ್ ಆ ವಿಷಯನ ನೆನ್ಪಲ್ಲಿಟ್ಕೊಂಡು ಈ ನಿಶ್ಚಿತಾರ್ಥನ ನಿಲ್ಸುವಂತ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಏನಾಗತ್ತೆ ಗೊತ್ತಿರಿ. ನಿಲ್ಸೋದು ನಿನ್ ಕೈಲಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊ. ನೋಡಿ ಅತ್ತೆ, ನಾನು ಈ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕಂದ್ಕೊಂಡ್ರೆ ಹೇಗಾದ್ರೂ ನಿಲ್ಲಿಸ್ಬೋದು. ಆದ್ರೆ ನನ್ನಿಂದಾಗಿ ನೀವೇ ಮನೆಯಿಂದ ಹೋಗೋ ಪರಿಸ್ಥಿತಿ ಬರಬಾರ್ದು. ನನ್ನಿಂದ ಈ ಮನೆ ಒಡ್ದು ಹೋಗೋದು ನನ್ಗಿಷ್ಟ ಇಲ್ಲ. ಹಾಗಾಗಿ ನಿಮ್ಗೆಲ್ಲ ನಾನು ಯಾವತ್ತೂ ನೋವು ಕೊಡೋ ಕೆಲಸ ಮಾಡೋದಿಲ್ಲ. ಆದ್ರೆ ಒಂದ್ ಮಾತ್ರ ನಿಜ ಅತ್ತೆ, ಒಂದು ನಿರ್ಧಾರನ ತಗೊಳ್ಳೋ ಮೊದಲು 100 ಸಲ ಯೋಚನೆ ಮಾಡಬೇಕು. ಒಬ್ರಿಗೆ ಮಾತು ಕೊಡೋ ಮೊದಲು 10 ಹೆಜ್ಜೆ ಹಿಂದೆ ಹೋಗ್ಬೇಕು. ಯಾಕಂದ್ರೆ ತಗೊಂಡಿರೋ ನಿರ್ಧಾರ ಗಟ್ಟಿಯಾದ್ರೆ ಮತ್ತೆ ಅದು ಯಾವತ್ತಿಗೂ ಬದಲಾಗಲ್ಲ. ಮಾತಿನ ಮೇಲೆ ನಿಲ್ಲೋ ವ್ಯಕ್ತಿತ್ವ ಇದ್ರೆ ಕೊಟ್ಟಿರೋ ಮಾತನ್ನ ನಡೆಸಲೇಬೇಕಾಗತ್ತೆ. ಸತ್ಯ ಸುಳ್ಳು ತಿಳಿದಿರೋ ಪರಿಸ್ಥಿತಿಲಿ ನೀವೆಲ್ಲರೂ ಇದ್ದೀರಾ. ಆದ್ರೆ ಅದು ಗೊತ್ತಾದ ದಿನ ನೀವೆಲ್ಲ ಖಂಡಿತ ನೊಂದ್ಕೋತೀರಾ. ಇಲ್ಲಿ ಯಾರು ಎಷ್ಟು ಥರ ಆಲೋಚನೆ ಮಾಡಿದ್ರು, ಎಷ್ಟು ರೀತಿನಲ್ಲಿ ಪರಿವರ್ತಿಸಿದ್ರು, ಎಷ್ಟೇ ರೀತಿನಲ್ಲಿ ಕಷ್ಟಗಳನ್ನ ಸೃಷ್ಟಿ ಮಾಡಿದ್ರು ಕೂಡ ಮಿತ್ರನ್ಗೂ ಮನುಷ್ಯನ್ಗೂ ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆನೂ ಇರಲ್ಲ, ಇನ್ಮುಂದೆ ನಡೆಯೋದು ಇಲ್ಲ.
ಹಬ್ಬ ಮನೀಷಾ, ಅರವಿಂದಕ್ಕ ಶಾಸನ ಬರ್ದ ಹಾಗೆ ಇಷ್ಟು ಕ್ಲಿಯರ್ ಆಗಿ ಹೇಳಿದ್ಲು ಅಂದ್ರೆ ಅದನ್ನ ಖಂಡಿತ ಮಾಡೇ ಮಾಡ್ತಾಳೆ. ತಾನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾದ್ರೂ ಈ ನಿಶ್ಚಿತಾರ್ಥನ ಮಾಡೇ ಮಾಡ್ತಾಳೆ. ಇನ್ನು ನೀನು ನಿಶ್ಚಿಂತೆಯಿಂದ ಇರ್ಬೋದು. ಈ ನಿಶ್ಚಿತಾರ್ಥ ತಡೆಯೋಕೆ ಯಾರಿಂದನೂ ಆಗಲ್ಲ. ಈ ನಿಶ್ಚಿತಾರ್ಥ ಒಂದ್ ವೇಳೆ ನಿಂತೋಯ್ತು ಅಂದ್ರೆ ನಾನು ಮನುಷ್ಯಂಗೂ ಅನಂತಂಗೂ ಕೊಟ್ಟಿರೋ ಮಾತ್ ತಪ್ಪದ ಹಾಗೆ. ಆ ಪರಿಸ್ಥಿತಿನ ಸೃಷ್ಟಿ ಮಾಡಿದಂತ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ಇಂಥ ನಿರ್ಣಯಗಳನ್ನ ಯಾಕೆ ತಗೋತಾ ಇದ್ದೀರಾ? ನಿಮ್ ಮಾತನ್ನ ನಾನು ಗೌರವಿಸ್ತೀನಿ. ನೀನ್ ಕೊಟ್ಟಿರೋ ಮಾತನ್ನ ನಾನು ಪಾಲಿಸೋದಕ್ಕೆ ಸಿದ್ಧವಾಗಿದ್ದೀನಿ. ಏನ್ ಭಾಗ್ಯ, ಪಾಸ್ಟ್ ಎಲ್ಲ ಫ್ಲಾಶ್ ಕಟ್ ಅಲ್ಲಿ ಹಾಕೊಂಡು ನೋಡ್ಕೋತಿದ್ಯಾ? ಆ ಫ್ಲಾಶ್ ಕಟ್ಸ್ ಅಲ್ಲಿ ಎಲ್ರ ಹತ್ರ ಬೈಸ್ಕೊಳ್ಳೋದು, ಎಲ್ರ ಮುಂದೆ ತಲೆ ತಗ್ಸ್ ನಿಲ್ಲೋದನ್ ಬಿಟ್ರೆ ಇನ್ನೇನಾದ್ರೂ ಇದೆಯಾ ಹೇಳು? ಈಗ ಯಾಕೆ ಬಂದಿದ್ದು? ಏನಿಲ್ಲ ಭಾಗ್ಯ, ನೀನ್ ಸುಮ್ನೆ ನಿಂತಿರೋದ್ ನೋಡಿ ಒಂದ್ ಫ್ರೀ ಸಜೆಷನ್ ಕೊಡೋಣ ಅಂತ ಅನಿಸ್ತು, ಅದಕ್ಕೆ ಬಂದೆ. ಏನದು? ನನಗೂ ಮಿತ್ರಾಗೂ ಇನ್ನೇ ನಿಶ್ಚಿತಾರ್ಥ ಆಗುತ್ತೆ, ಅದಾದ್ಮೇಲೆ ಮದ್ವೆ ಕೂಡ ಆಗೋಗುತ್ತೆ. ನಾವಿಬ್ರು ಒಂದು ಹ್ಯಾಪಿ ಲೈಫನ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ ನೀನು ಅಳ್ತಾ ನೋಡ್ತಾ ಕೂತಿರ್ಬೇಕಾಗತ್ತೆ. ಬೇಕಾದ್ರೆ ನಿನ್ ಬ್ಯಾಗ್ ರೆಡಿ ಮಾಡ್ತೀವಿ. ಈಗಾದ್ರೂ ಕಣ್ಬಿಟ್ಟು ನಿನ್ ಬದುಕೂನು ನೋಡ್ಕೋ, ನಿನ್ ದಾರಿನೂ ನೋಡ್ಕೋ. ಏನು, ನನ್ನ ಹೊರಗಡೆ ಕಳಿಸ್ಬೇಕು ಅಂತ ಇಬ್ರು ತುಂಬಾ ಅರ್ಜೆಂಟಲ್ಲಿ ಇರೋ ಹಾಗಿದೆ. ಅರ್ಜೆಂಟ್ ಅಂತ ಏನ್ ಹೇಳ್ತಿಲ್ಲ ಭಾಗ್ಯ, ನಿನ್ ಮೇಲಿರೋ ಪ್ರೀತಿಯಿಂದಾನೇ ಹೇಳ್ತಿರೋದು. ಮುಗ್ದೋಗಿರೋ ಪಾಸ್ನ ಹಿಡ್ಕೊಂಡು ಒದ್ದಾಡೋದಕ್ಕಿಂತ ಮುಂದೆ ಬರೋ ಫ್ಯೂಚರ್ಗೋಸ್ಕರ ಹೊರಗಡೆ ಹೋಗೋದು ಕರೆಕ್ಟ್. ನೋಡು ಮನೀಷಾ, ನಾನ್ ಹೊರಟೋಗ್ತೀನಿ ಅಂತ, ನನ್ ದಾರಿನ ನಾನ್ ನೋಡ್ಕೋತೀನಿ ಅಂತ, ನಿನ್ ಗಡ್ಡ ಬರಲ್ಲ ಅಂತ ತುಂಬಾನೇ ಕನ್ಸ್ ಕಾಣ್ತಿದ್ಯಾ. ಆ ಕನ್ಸು ಯಾವತ್ಗೂ ಕನ್ಸಾಗೆ ಉಳಿಯುತ್ತೆ, ನಿಜ ಆಗತ್ತೆ ಅಂತ ಆಸೆ ಪಡ್ಬೇಡ. ಅದೇನ್ ಭಾಗ್ಯ, ಈ ನಿಶ್ಚಿತಾರ್ಥದ ವಿಷಯಕ್ಕೆ ನೀನ್ ಇನ್ವಾಲ್ವ್ ಆಗಲ್ಲ, ಯಾರಿಗೂ ಯಾವ ತರ ತೊಂದ್ರೆ ಕೊಡಲ್ಲ ಅಂತ ಅಕ್ಕನ್ ಮುಂದೆ ಮಾತ್ ಕೊಟ್ಟ ಹಾಗೆ ಮಾತಾಡ್ಕೊಂಡು ಈಗೇನು ಮಾತ್ ತಪ್ಸೋಳ್ ತರ ಮಾತಾಡೋದು? ನಾನು ನಿಶ್ಚಿತಾರ್ಥದ ವಿಷಯಕ್ಕೆ ತಲೆ ಹಾಕಲ್ಲ ಅಂತ ಮಾತ್ರ ಹೇಳಿದ್ದು. ಅದ್ರರ್ಥ ನಿಶ್ಚಿತಾರ್ಥ ನಡೆಯುತ್ತೆ ಅಂತಲ್ಲ. ನಿಶ್ಚಿತಾರ್ಥ ನಿಲ್ಲೋಕೆ ಕಾರಣ ಏನಾದ್ರೂ ಇರ್ಬೋದು, ಅದಕ್ಕೆ ಕನ್ಸ್ ಕಾಣೋದನ್ನ ಸ್ವಲ್ಪ ನಿಲ್ಸಿ. ನೋಡಿದ್ಯಾ ಮನೀಷಾ, ಇಷ್ಟೆಲ್ಲ ನಡೆದ್ರೂ ಕೂಡ ಬಾಕಿ ಆತ್ಮವಿಶ್ವಾಸ ಸ್ವಲ್ಪ ಕೂಡ ಕಡಿಮೆ ಆಗ್ಲಿಲ್ಲ. ಇದನ್ನೇ ಆಂಟಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು. ಈ ಓವರ್ ಕಾನ್ಫಿಡೆನ್ಸ್ ಇರೋರ್ಗೆ ಏನೋ ಮಾಡ್ತೀವಿ, ಏನೋ ಆಗುತ್ತೆ ಅಂತ ಇರುತ್ತೆ, ಆದ್ರೆ ಕೊನೆಗೆ ಏನೂ ಆಗಲ್ಲ, ಏನೂ ಮಾಡಲ್ಲ, ಕೈ ಕಟ್ಕೊಂಡು ಸುಮ್ನೆ ಇರ್ಬೇಕು. ನಡೀತಿರೋದೇನೋ ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವ್ ಅಂದ್ಕೊಂಡಿದ್ದು, ದೊಡ್ಡದಾಗ್ ಕನ್ಸ್ ಕಂಡಿದ್ದು ಯಾವ್ದು ನಡೆಯಲ್ಲ. ಪಾಪ, ಈ ನಿಶ್ಚಿತಾರ್ಥ ಹೇಗ್ ನಿಲ್ಸೋದೋ ಗೊತ್ತಾಗ್ದೆ, ಒಂದ್ ವೇಳೆ ನಿಶ್ಚಿತಾರ್ಥ ಆಗೋಗ್ಬಿಟ್ರೆ ಆಮೇಲೆ ಏನ್ ಮಾಡೋದು ಗೊತ್ತಾಗ್ದೆ ತನ್ನಲ್ಲಿ ತಾನೇ ಫೈಟ್ ಮಾಡ್ತಾ ಸ್ವಲ್ಪ ಮೈಂಡ್ ಬ್ಯಾಲೆನ್ಸ್ ಹೋದಾಗಿದೆ. ಭಾಗ್ಯ ಜೊತೆ ಮಾತಾಡೋದು ಅವಳು ಕೇಳ್ತಾಳೆ ಅನ್ಕೊಳ್ಳೋದು ನಮ್ ಸ್ಟುಪಿಡಿಟಿ. ಇದೆಲ್ಲದಕ್ಕಿಂತ ನಾವು ನಮ್ ಕೆಲ್ಸ ಮಾಡ್ಕೊಳ್ಳೋದೇ ಒಳ್ಳೇದು. ಆಂಟಿ ನಡೀರಿ ಹೋಗೋಣ. ಲೆಟ್ಸ್ ಗೋ. ಏನತ್ಗೆ ಇದೆಲ್ಲ? ಯಾವತ್ತೋ ಒಂದಿನ ಅಣ್ಣಂಗೂ ನಿಮ್ಗೂ ದೂರ ಕಡಿಮೆ ಆಗತ್ತೆ ಅಂತ ಅನ್ಕೊಂಡೆ. ನೀವಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಟೈಮ್ ಬರತ್ತೆ ಅಂತ ಅನ್ಕೊಂಡೆ. ಆದ್ರೆ ನಿಮ್ಮಿಬ್ರು ಮಧ್ಯೆ ದೂರ ಹೆಚ್ಚಾಗ್ತಿದೆ. ಇದೆಲ್ಲ ನೋಡ್ತಿದ್ರೆ ಮುಂದೆ ನಿಮ್ ಜೀವನ ಏನಾಗುತ್ತೋ ಅಂತ ಭಯ ಆಗ್ತಿದೆ. ನೋಡು ಸಂಜನಾ, ಯಾವಾಗ ಏನಾಗ್ಬೇಕೋ ಅದಾಗೇ ಆಗತ್ತೆ. ನಮ್ ಸಂಕಲ್ಪ ಒಳ್ಳೇದಾದ್ರೆ ನಾವ್ ಅಂದ್ಕೊಂಡಿದ್ ಕೂಡ ಖಂಡಿತ ನಡೆಯುತ್ತೆ. ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಸರಿನಾ? ಏನ್ ವಿವೇಕಣ್ಣ ಇದೆಲ್ಲ? ನಾವೆಲ್ಲ ಏನೋ ಅನ್ಕೊಂಡ್ರೆ ಇಲ್ಲೇನೋ ನಡೀತಾ ಇದೆ.
ಮನೀಶಂಗೆ ಅಣ್ಣಂಗೆ ಎಂಗೇಜ್ಮೆಂಟ್ ಆಗ್ಬಿಟ್ರೆ ಆಮೇಲೆ ಖಂಡಿತ ಮದ್ವೆನೂ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಭಾಗ್ಯತ್ಗೆ ಪರಿಸ್ಥಿತಿ ಏನು? ಅದೇ ನನಗೂ ಅರ್ಥ ಆಗ್ತಿಲ್ಲ ಸಂಜನಾ. ಯಾವಾಗ ನೋಡಿದ್ರು ಭಾಗ್ಯಾತ್ಗೆನ ದೂರ ಮಾಡಿ ಮನೀಶನ ಹತ್ರ ಮಾಡ್ಕೊಳ್ಳೋಕೆ ದೊಡ್ಡಮ್ಮ ನೋಡ್ತಾ ಇದ್ದಾರೆ ಹೊರತು ಭಾಗ್ಯಾತ್ಗೆ ಅನ್ಯಾಯ ಆಗ್ತಿದೆ ಅಂತ ಯಾರು ಕೂಡ ಯೋಚಿಸ್ತಾ ಇಲ್ಲ. ಇಲ್ಲಿ ಅಷ್ಟು ಯೋಚನೆ ಮಾಡೋ ಜನರಿದ್ದಿದ್ರೆ ಈ ಮನೆಯಲ್ಲಿ ತೊಂದರೆ ಯಾಕಾಗ್ತಿತ್ತು, ಮನಸ್ತಾಪ ಆಗೋ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಏನೋ ದಿಕ್ ತಪ್ಪಿರೋ ಈ ಪರಿಸ್ಥಿತಿನೆಲ್ಲ ಯಾವಾಗ ಸರಿಯಾಗಿ ಆ ಭಗವಂತ ನಡೆಸ್ಕೊಡ್ತಾನೋ ಏನೋ. ಸುಧೀರ್, ಈ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಏನೋ ಆಗಿರೋ ಹಾಗೆ ನೀವು 3 ಜನ ಹೀಗೆ ಕೂತಿದ್ದೀರಲ್ಲ. ಏನಿಲ್ಲ ದೊಡ್ಡಮ್ಮ, ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದು, ನಿಮ್ಗೇನ್ ಬೇಕು ಅಂತ ಅನ್ಕೋತಿದ್ದೀರಾ ಅನ್ನೋದು ಕೂಡ ನನಗೆ ಗೊತ್ತಿದೆ. ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನೀವ್ ಅನ್ಕೊಂಡಿರೋದು ಮಾತ್ರ ನಡೆಯಲ್ಲ. ಈ ಎಂಗೇಜ್ಮೆಂಟ್ ಮಾತ್ರ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಎಲ್ಲರ ಜೊತೆಗೆ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಮಿತ್ರ, ಆ ಬಲ್ಬ್ಸ್ ಆನ್ ಆಗ್ತಿಲ್ಲ. I'll fix it. ಮಿತ್ರ, ಏನು ಸಿನಿಮಾದಲ್ಲಿ ಹೀರೋಯಿನ್ಸ್ ತರ ಒಬ್ಬರ ಮೇಲೆ ಒಬ್ರು ಬಿದ್ದು ತುಂಬಾ ಫೀಲ್ ಆಗ್ತಿರೋ ಹಾಗಿದೆ. ಏನ್ ಭಾಗ್ಯ, ಅವಕಾಶ ಸಿಕ್ತಿದ್ದ ಹಾಗೆ ನಿನ್ನ ಹತ್ರ ಸೆಳ್ಕೋಬೇಕು ಅಂತಿದ್ಯಾ? ನನ್ ಮೇಲ್ ಬಿದ್ದಿದ್ದು ಅವರು. ನನ್ ಮೇಲ್ ಬೀಳ್ತಿರೋ ಹಾಗೆ ತಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಬಾಧ್ಯತೆ ಅವ್ರದ್ದೇ. ಏನಾದ್ರೂ ಕೇಳ್ಬೇಕು ಅಂದ್ರೆ ಅವ್ರನ್ನೇ ಕೇಳು. ಏನ್ ಮಿತ್ರ ಇದೆಲ್ಲ? Manisha, this is too much.
ಗೊತ್ತಿಲ್ದೆ ಬಿದ್ದೆ. ಅದ್ರ ಬಗ್ಗೆ ಯಾಕೆ ಇಷ್ಟೆಲ್ಲ ಕಿರ್ಚಾಡ್ತಿದ್ಯಾ? ಮಿತ್ರ ಅವರೇ, ನೋಡ್ ಭಾಗ್ಯ, ಮಿತ್ರ ನಾನ್ ನೋಡ್ಕೊಳ್ಳೋದಕ್ಕೆ, ಅವ್ನ್ ಕೇರ್ ಮಾಡೋದಕ್ಕೆ ನಾನಿದ್ದೀನಿ. ನಿನ್ ಸಹಾಯ ಸಹಕಾರ ಮಿತ್ರಗ್ ಬೇಕಾಗಿಲ್ಲ. ಸಮಯ ಸಿಕ್ಕ್ರೆ ಸಾಕು. ಗಂಡ ಹೆಂಡತಿ ಮಧ್ಯೆ ನೀನ್ ಯಾಕೆ ಬರ್ಬೇಕು? ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲಿರು. ಗಂಡ ಹೆಂಡತಿ ಮಧ್ಯೆ ಬಂದ್ರೆ ನಿನಗೆ ಅವಮಾನ ಆಗೋದು. ಭಾಗ್ಯ, ಇಟ್ಸ್ ಓಕೆ, ನಾನೇ ತೆಕ್ಕೋತೀನಿ. ನೋಡಿ ಮಿತ್ರ ಅವ್ರೆ, ನಿಮ್ ಮನ್ಸಲ್ಲಿ ನನ್ ಮೇಲೆ ಯಾವ ಥರದ ಅಭಿಪ್ರಾಯ ಇದೆಯೋ ನನಗ್ ಗೊತ್ತಿಲ್ಲದೆ ಇದ್ರು ನಮ್ಮಿಬ್ರ ಮಧ್ಯೆ ಮದ್ವೆ ಅನ್ನೋ ಬಂಧ ಇದೆ. ತಾಳಿ ಅನ್ನೋ ಸಂಬಂಧ ಇದೆ. ಗಂಡ ಹೆಂಡತಿ ಅನ್ನೋ ಅನುಬಂಧ ಇದೆ. ಅಂದ್ಮೇಲೆ ನಾನ್ ನಿಮ್ಗೆ ಸೇವೆ ಮಾಡಿದ್ರೆ ತಪ್ಪೇನಿಲ್ಲ. ಸೇವೆ ಮಾಡಿಸ್ಕೊಳ್ಳೋದು ನಿಮ್ ತಪ್ಪು ಅಲ್ಲ. ಇದು ಮನೀಷಾ ಅಂತವ್ರಿಗೆ ಅರ್ಥ ಆಗಲ್ಲ. ನೀವಾದ್ರೂ ಅರ್ಥ ಮಾಡ್ಕೊಂಡ್ರೆ ಯಾವ ಥರದ ಅಪಾರ್ಥನೂ ಆಗಲ್ಲ. ಆಯ್ತು, ನೀವ್ ಹೋಗ್ಬೋದು. ಮಿತ್ರ ಹೊರಗೆ ತೋರಿಸ್ಕೊಳ್ದೆ ಇದ್ರು ಭಾಗ್ಯ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಕಣೋ. ಅದಕ್ಕೆ ಭಾಗ್ಯ ಏನ್ ಮಾಡಿದ್ರು ನೋಡ್ತಾ ನಿಂತಿರ್ತಾನೆ ಬಿಟ್ರೆ ಒಂದ್ ಮಾತ್ ಹೇಳೋದಿಲ್ಲ. ನಾನ್ ನೋಡ್ಕೋತೀನಿ ಅಂತ ಹಾಗೆ ಬಿಟ್ಟು ಹೋಗ್ಲಿಲ್ಲ. ಹೌದು ಅಜ್ಜಿ, ನೀವು ಹೇಳ್ತಾ ಇರೋದು ನಂಗೂ ಕೂಡ ಸತ್ಯ ಅನ್ನಿಸ್ತಾ ಇದೆ. ಇಲ್ಲಿರೋರ್ಗೆ ಎಷ್ಟು ಬೇಗ ಅದು ಅರ್ಥ ಆಗುತ್ತೋ ಅಷ್ಟೇ ಅವ್ರಿಗೂ ಒಳ್ಳೇದು. ಮನೀಷಾ, ಈಗೇನಾಯ್ತು? ಯಾಕಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ಏನಾಯ್ತು ಅಂತ ನೀವು ನೋಡಿದ್ರಲ್ಲ ಆಂಟಿ. ಭಾಗ್ಯ ನನಗೊಂದೊಂದ್ ಮಾತು ಹೇಳಿದ್ರು. ಮಿತ್ರ ಭಾಗ್ಯಂಗೆ ಎಷ್ಟು ಹೇಳ್ಬೇಕಿತ್ತು ಅಂತದ್ರಲ್ಲಿ ಭಾಗ್ಯ ನನ್ ಮೇಲೆ ರೇಗ್ತಾ ನನಗೆ ಅಷ್ಟೆಲ್ಲ ಇನ್ಸಲ್ಟ್ ಮಾಡ್ತಿದ್ರೆ ಮಿತ್ರ ಮಧ್ಯೆ ಬರ್ಲೇ ಇಲ್ಲ. ಮಿತ್ರ ಯಾಕೆ ಬಿಹೇವ್ ಮಾಡ್ತಿದ್ದಾನೋ ನನಗೆ ಅರ್ಥ ಆಗ್ತಿಲ್ಲ. ಮನೀಷಾ, ಕೆಲವೊಂದ್ ಸಿಚುವೇಶನ್ ನೋಡಿ ನೋಡ್ದಾಗಿರ್ಬೇಕು. ಹಾಗೆ ಹೇಗಾಗುತ್ತಂಟಿ? ನಡೆದಿರೋದೆಲ್ಲ ಮನ್ಸಲ್ಲಿ ಒಂದ್ ಮುಳ್ಳಿನ ಹಾಗೆ ಚುಚ್ತಾ ಇದ್ರೆ ಮರ್ತು ಹೋಗಿರೋ ಹಾಗೆ ಏನು ನಡೆದೇ ಇಲ್ಲ ಅನ್ನೋ ಹಾಗೆ ಹೇಗಿರೋದಕ್ಕಾಗತ್ತೆ ಹೇಳಿ? ಮನೀಷಾ, ನೀನೊಂದು ವಿಷಯನ ಮರಿತಾ ಇದೀಯಾ. ಭಾಗ್ಯ ನಿನಗೆ ಹೇಳ್ತಾ ಇದ್ರೆ ಮಿತ್ರ ತಡೀಲಿಲ್ಲ, ಹಾಗಂತ ಭಾಗ್ಯನ್ನ ಸಪೋರ್ಟ್ ಮಾಡ್ತಿಲ್ಲ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ಇಲ್ಲ ಆಂಟಿ, ಯಾರಿಗಾದ್ರೂ ನೀನ್ ತಪ್ಪು ಮಾಡ್ದೆ ಅಂತ ಹೇಳ್ದೆ ಇದ್ರೆ
ಅದನ್ನ ಒಪ್ಕೊಂಡ್ ಹಾಗೆ ಅರ್ಥ. ಹಾಗೆ ಇವಾಗ ಭಾಗ್ಯ ಮಾತನ್ನ ಮಿತ್ರ ಸ್ಟಾಪ್ ಮಾಡಿಲ್ಲ ಅಂದ್ರೆ ಭಾಗ್ಯ ಮೇಲೆ ಒಂದು ಒಳ್ಳೆ ಫೀಲಿಂಗ್ ಮಿತ್ರಾಗೆ ಇದೆ ಅಂತ ಅರ್ಥ. ಭಾಗ್ಯ ಮೇಲೆ ಒಂದು ಪಾಸಿಟಿವ್ ಒಪಿನಿಯನ್ ಮಿತ್ರ ಮನ್ಸಲ್ಲಿ ಇರೋ ಹಾಗೆ ಇಂಡಿಕೇಶನ್. ಮನೀಷಾ, ನೀನ್ ಹೇಳೋದ್ರಲ್ಲಿ ಅರ್ಥ ಇದೆ, ನೀನು ಯೋಚನೆ ಮಾಡೋದ್ರಲ್ಲೂ ಕೂಡ ನ್ಯಾಯ ಇದೆ. ಆದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೋ. ಈ ನಿಶ್ಚಿತಾರ್ಥ ಆಗೋದ್ರೆ ಮಿತ್ರ ಆಲ್ಮೋಸ್ಟ್ ನಿನ್ನವನಾಗ್ತಾನೆ. ಅದಾದ್ಮೇಲೆ ನಿನ್ನ ಮಿತ್ರನ ದೂರ ಮಾಡೋಕೆ ಯಾರಿಗೂ ಸಾಧ್ಯ ಇಲ್ಲ.